ಅಭೂತಪೂರ್ವ ಬೆಳವಣಿಗೆ ಎಂದು ಹೇಳಬಹುದಾದ ಘಟನೆಗೆ ದೇಶ ಸಾಕ್ಷಿಯಾಗಿದೆ. ತಮಿಳುನಾಡಿನ ಮದುರೈ ಹೈಕೋರ್ಟ್ ಪೀಠವು 9 ಮಂದಿ ಪೊಲೀಸ್ ಅಧಿಕಾರಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿ ದೇಶದ ಗಮನವನ್ನು ಸೆಳೆದಿದೆ. ವಿಶೇಷ ಏನಂದ್ರೆ ಈ ತೀರ್ಪನ್ನ ಈ ದೇಶ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ತೀರ್ಪಿನ ವಿರುದ್ಧ ಒಂದೇ ಒಂದು ವಿರುದ್ಧ ಅಭಿಪ್ರಾಯ ವ್ಯಕ್ತವಾಗದಷ್ಟು ಈ ತೀರ್ಪು ಶ್ಲಾಘನೆಯನ್ನ ಪಡೆದಿದೆ. ಇದಕ್ಕೆ ಕಾರಣ ಈ 9 ಮಂದಿ ಪೊಲೀಸರು ಎಸಗಿರುವ ಭೀಭತ್ಸ ಕ್ರೌರ್ಯ. ಜೂನ್ 19 ಆಗ ಕೊರೋನಾ ಲಾಕ್ಡೌನ್ ಘೋಷಿಸಲಾಗಿತ್ತು. ಸಂಜೆ 7:45 ಕೊರೋನಾ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ತೂತುಕುಡಿ ಜಿಲ್ಲೆಯ ಸಾತಂಕುಲಂ ಪೊಲೀಸ್ ಠಾಣೆಯ ಪೊಲೀಸರು ಜಯರಾಜ ಎಂಬ ತಂದೆ ಹಾಗೂ ಅವರ ಮಗ ಬೆನಿಕ್ಸ್ ಎಂಬುವವರನ್ನ ಬಂಧಿಸಿದ್ದರು. ಇವರಿಬ್ಬರು ಮೊಬೈಲ್ ಅಂಗಡಿಯನ್ನ ನಡೆಸ್ತಾ ಇದ್ರು. ಲಾಕ್ಡೌನ್ ಅವಧಿಗಿಂತ 15 ನಿಮಿಷಗಳಷ್ಟು ಹೆಚ್ಚು ಸಮಯ ಇವರು ಅಂಗಡಿಯನ್ನ ತೆರೆದಿದ್ರು ಎಂಬುದು ಆರೋಪ. ಇವರ ಮೇಲೆ ಈ ಮೊದಲು ಯಾವುದೇ ಕ್ರಿಮಿನಲ್ ಪ್ರಕರಣ ಇರಲಿಲ್ಲ. ಬಂಧನದ ಬಳಿಕ ಸಾತಂಕುಲಂ ಪೊಲೀಸ್ ಠಾಣೆಯಲ್ಲಿ ರಾತ್ರಿ 7:45 ಮುಂಜಾನೆ 3 ಗಂಟೆಯವರೆಗೆ ಇವರ ಮೇಲೆ ಕ್ರೂರ ಯಾತನೆ ನಡೆಯಿತು. ಬಾಗಿಲು ಮುಚ್ಚಿ ದೌರ್ಜನ್ಯ ನಡೆಯಿತು. ತಂದೆ ಮತ್ತು ಮಗನ ಉಡುಪುಗಳನ್ನು ಕಳಚಿ ಪೊಲೀಸ್ ಅಧಿಕಾರಿಗಳು ಬಡಿದರು. ಪೊಲೀಸರ ಒಂದು ಗುಂಪು ಒಂದು ಸುತ್ತು ಹೊಡೆದು ಹೊರಬಂದಾಗ ಇನ್ನೊಂದು ಗುಂಪು ಕಸ್ಟಡಿ ಪ್ರವೇಶಿಸಿ ಥಳಿತ ಹೊಡೆತ ಹಿಂಸೆಯನ್ನ ಮುಂದುವರೆಸಿತು. ಸಬ್ ಇನ್ಸ್ಪೆಕ್ಟರ್ ರಘು ಗಣೇಶ್ ಅವರು ಬಂದ ಬಳಿಕ ಯಾತನೆ ಇಮ್ಮಡಿಯಾಯಿತು. ಪೊಲೀಸರ ವಿರುದ್ಧ ಮಾತಾಡುವ ಧೈರ್ಯ ಇದೆಯಾ ಅಂತ ಹೇಳಿ ಹೊಡೆದಿರುವುದನ್ನು ಸಾಕ್ಷಿಗಳು ನ್ಯಾಯಾಲಯದಲ್ಲಿ ತಿಳಿಸಿದರು. ಹೀಗೆ ಹೊಡೆಯುವಾಗ ಕಸ್ಟಡಿಯ ಹೊರಗಡೆ ಈ ಇಬ್ಬರ ಬಂಧುಗಳು ಸೇರಿದ್ದರು. ಇಬ್ಬರ ನೋವು ಮತ್ತು ಆ ಸಂಕಟದ ಧ್ವನಿಯನ್ನ ಆಲಿಸಿದ್ದರು. ಮಗ ಬೆನಿಕ್ಸ್ ಜೂನ್ 22 ರಾತ್ರಿ 9 ಗಂಟೆಗೆ ಕೋವಿಲ್ಪಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತಸ್ರಾವದಿಂದ ಮೃತಪಟ್ಟರು. ತಂದೆ ಜಯರಾಜ್ ಜೂನ್ 23 ಬೆಳಗ್ಗೆ 4:30 ಶ್ವಾಸಕೋಶದ ಊತದಿಂದ ಮೃತಪಟ್ಟರು. ಪೋಸ್ಟ್ಮಾರ್ಟಂ ವರದಿಯಲ್ಲಿ ಕ್ರೌರ್ಯದ ಇಂಚಿಂಚು ಹೊಡೆತದ ವಿವರಗಳಿದ್ದವು. ಗಾಯಗಳು, ಗೋಡೆ ಮತ್ತು ನೆಲದ ಮೇಲೆ ರಕ್ತದ ಕಲೆಗಳು ಇತ್ಯಾದಿಗಳನ್ನು ಡಿಎನ್ಎ ಪರೀಕ್ಷೆಯಲ್ಲಿ ದೃಢೀಕರಿಸಲಾಯಿತು. ತೀವ್ರ ರಕ್ತಸ್ರಾವವಾಗ್ತಿದ್ರೂ ಕೋವಿಲ್ಪಟ್ಟಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ನೀಡಲಾಗಿತ್ತು. ಇದು ನಕಲಿ ಎಂಬುದು ಆ ಬಳಿಕ ತನಿಖೆಯ ವೇಳೆ ಪತ್ತೆಯಾಯಿತು. ಈ ಕ್ರೌರ್ಯದ ವಿರುದ್ಧ ತಮಿಳುನಾಡಿನಲ್ಲಿ ಭಾರೀ ಪ್ರತಿಭಟನೆ ನಡೆದಿತ್ತು. ಜೂನ್ 23 ಸಾತಂಕುಲಂ ಪ್ರದೇಶದ ವ್ಯಾಪಾರಿಗಳು ಪ್ರತಿಭಟನೆ ಆರಂಭಿಸಿದರು. ಆ ಬಳಿಕ ಅದು ತಮಿಳುನಾಡಿನ ಉದ್ದಕ್ಕೂ ಹರಡಿಕೊಂಡಿತು. ಪ್ರಿಯಾಂಕಾ ಚೋಪ್ರಾ, ನಟ ಸೂರ್ಯ, ಕ್ರಿಕೆಟಿಗ ಅಶ್ವಿನ್ ಮುಂತಾದವರು ಕೂಡ ಈ ಹತ್ಯೆಯನ್ನ ಖಂಡಿಸಿದರು. ಇದರ ಬೆನ್ನಿಗೆ ಮದುರೈ ಹೈಕೋರ್ಟ್ ಪೀಠವು ಸ್ವಯಂ ಪ್ರೇರಿತವಾಗಿ ಕೇಸ್ ತೆಗೆದುಕೊಂಡಿತು. ವಿಡಿಯೋ ಪೋಸ್ಟ್ಮಾರ್ಟಂಗೆ ಆದೇಶಿಸಿತು. 2020 ಜುಲೈ 7 ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿಕೊಟ್ಟಿತು. 10 ಮಂದಿ ಪೊಲೀಸ್ ಅಧಿಕಾರಿಗಳನ್ನು ಬಂಧಿಸಿತು. 2020 ಸೆಪ್ಟೆಂಬರ್ನಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಯಿತು. ಇದೀಗ ಪ್ರಕರಣದಲ್ಲಿ ಭಾಗಿಯಾಗಿರುವ 9 ಮಂದಿ ಪೊಲೀಸ್ ಅಧಿಕಾರಿಗಳಿಗೆ ಮದುರೈ ಹೈಕೋರ್ಟ್ ಪೀಠ ಮರಣದಂಡನೆಯನ್ನು ವಿಧಿಸಿದೆ. ಮಾತ್ರ ಅಲ್ಲ, 1,40,00,000 ರೂಪಾಯಿಯನ್ನ ಕುಟುಂಬಕ್ಕೆ ಪರಿಹಾರವಾಗಿ ನೀಡುವಂತೆ ಆದೇಶಿಸಿದೆ. ಇದು ಅಪರೂಪದಲ್ಲಿ ಅಪರೂಪದ ಕೇಸು. ಇವರಿಗೆ ಜೀವನ ಪರ್ಯಂತ ಶಿಕ್ಷೆ ಸಾಲದು. ಇವರಿಗೆ ಮರಣದಂಡನೆಯೇ ಸರಿ. ಇದು ಭವಿಷ್ಯಕ್ಕೆ ಎಚ್ಚರಿಕೆಯಾಗಬೇಕು. ತಂದೆ ಮತ್ತು ಮಗ ಇಬ್ಬರನ್ನೂ ಕೊಂದಿದ್ದರಿಂದ ಡಬಲ್ ಡೆತ್ ಸೆಂಟೆನ್ಸ್ ನೀಡಬೇಕಾಗಿದೆ ಎಂದು ನ್ಯಾಯಾಧೀಶ ಮುತ್ತುಕುಮಾರನ್ ಹೇಳಿದ್ದಾರೆ. ಇವರ ಪೈಕಿ 10ನೇ ಆರೋಪಿ ಸಬ್ ಇನ್ಸ್ಪೆಕ್ಟರ್ ಪಾಲ್ದೂರೈ ಕೊರೋನಾ ಸಂದರ್ಭದಲ್ಲಿ ಮೃತಪಟ್ಟಿದ್ದ. ಉಳಿದಂತೆ 3 ಇನ್ಸ್ಪೆಕ್ಟರ್ಗಳು, 2 ಕಾನ್ಸ್ಟೇಬಲ್ ಮತ್ತು 4 ಮಂದಿ ಕಾನ್ಸ್ಟೇಬಲ್ಗಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ವಿಶೇಷ ಏನಂದ್ರೆ ಈ ಕ್ರೂರಿಗಳಿಗೆ ಶಿಕ್ಷೆ ಆಗುವುದಕ್ಕೆ ಪ್ರಮುಖ ಕಾರಣ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ರೇವತಿ ಎಂಬುವರು. ಈ ಕ್ರೌರ್ಯ ನಡೆಯುವಾಗ ಅವರು ಸಾತಂಕುಲಂ ಪೊಲೀಸ್ ಠಾಣೆಯಲ್ಲಿ ಇದ್ದರು. ಈ ಕ್ರೂರಿಗಳು ನಡೆಸುತ್ತಿರುವ ಕ್ರೌರ್ಯವನ್ನ ಕಣ್ಣಾರೆ ನೋಡಿದ್ರು. ಸಂತ್ರಸ್ತರ ನೋವು, ಯಾತನೆಯನ್ನ ಆಲಿಸಿದ್ದರು. ಮಾತ್ರವಲ್ಲ, ನ್ಯಾಯಾಲಯದ ಮುಂದೆ ಕಣ್ಣಿಗೆ ಕಟ್ಟುವಂತೆ ಎಲ್ಲವನ್ನ ಹೇಳಿದ್ರು. ಆದ್ದರಿಂದಲೇ ಹೈಕೋರ್ಟ್ ಇವರಿಗೆ ರಕ್ಷಣೆ ಒದಗಿಸುವಂತೆ ಆದೇಶಿಸಿತು. ಅಧಿಕಾರದ ಬಲ ಇದೆ ಎಂದು ಹೇಳಿ ನಾಗರಿಕರ ಮೇಲೆ ದರ್ಪ ತೋರುವ ಎಲ್ಲ ಪೊಲೀಸರಿಗೂ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ಯಾವ ರಾಜಕಾರಣಿಯೂ ತಲೆ ಹಾಕದೇ ಇರೋದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ,
ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.